ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಸುದ್ದಿ. ಹಾಲಿ ಸಂಸದೆ ಸುಮಲತಾ ಅವರ ಮುಂದಿನ ನಡೆ ಏನು ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿರುವಂತಹ ಪ್ರಶ್ನೆ. ಹಾಗಾದ್ರೆ ಮಂಡ್ಯ ಯುದ್ಧದಲ್ಲಿ ಸಂಧಾನವೋ ಸಮರವೋ? ಜೆಡಿಎಸ್ ಪಾಲಾದ ಮಂಡ್ಯ ಕ್ಷೇತ್ರ, ಸುಮಲತಾ ಅತಂತ್ರರಾಗಿದ್ದಾರೆ. ಹಾಲಿ ಸಂಸದೆ ಬಿಜೆಪಿ ಟಿಕೆಟ್ ನಿರೀಕ್ಷೆಯಲ್ಲಿದ್ರು ಸುಮಲತಾ ಅವರಿಗೆ ಶಾಕ್ ಆಗಿದೆ. ಹಾಗಾದ್ರೆ ಮಂಡ್ಯ ಯುದ್ಧದಲ್ಲಿ ಸಂಧಾನವೋ ಸಮರವೋ? ಬೆಂಗಳೂರಿನಲ್ಲಿ ಇಂದು ಸುಮಲತಾ ಹೈ ವೋಲ್ಟೇಜ್ ಸಭೆ ಇದೆ. ಬೆಂಬಲಿಗರ ಅಭಿಪ್ರಾಯವನ್ನ ಪಡೆದು ಸುಮಲತಾ ಅಂತಿಮ ನಿರ್ಧಾರವನ್ನ ಇವತ್ತು ಪ್ರಕಟ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿಯಿಂದ ಸ್ಪರ್ಧಿಸೋದಿಕ್ಕೆ ವರಿಷ್ಠರು ಅವಕಾಶ ಯಾಕೆ ಕೊಡ್ಲಿಲ್ಲ? ಟಿಕೆಟ್ ಪಡೆಯೋದಿಕ್ಕೆ ಯಾಕೆ ವಿಫಲರಾದ್ರು ಸಂಸದೆ ಸುಮಲತಾ? ಹೈಕಮಾಂಡ್ನಿಂದ ಸುಮಲತಾ ಅವರಿಗೆ ಸಿಕ್ಕ ಭರವಸೆಯಾದ್ರೂ ಏನು? ಎಲ್ಲ ಪ್ರಶ್ನೆಗಳು ಕಾಡ್ತಾ ಇದೆ. ಇದಕ್ಕೆ ಇವತ್ತು ಉತ್ತರ ಸಿಗುತ್ತೆ. ಎಲ್ಲ ಪ್ರಶ್ನೆಗಳಿಗೆ ಸಭೆಯಲ್ಲಿ ಉತ್ತರ ನೀಡಲಿದ್ದಾರಂತೆ ಸುಮಲತಾ. ಹಾಗೂ ಅವರ ಮುಂದಿನ ನಡೆ ಏನು ಅನ್ನೋದು ಕೂಡ ಇವತ್ತೇ ಗೊತ್ತಾಗುತ್ತಾ. ಮೈತ್ರಿಯನ್ನ ಬೆಂಬಲಿಸ್ತಾರ? ಪಕ್ಷೇತರವಾಗಿನೇ ಮತ್ತೊಂದು ಅವಧಿಗೆ ಸ್ಪರ್ಧೆ ಮಾಡ್ತಾರ? ತೀವ್ರ ಕುತೂಹಲ ಕೆರಳಿಸಿದೆ ಸುಮಲತಾ ರಾಜಕೀಯ ನಡೆ. ಮಂಡ್ಯ ಯುದ್ಧದಲ್ಲಿ ಸಂಧಾನನೋ ಅಥವಾ ಸಮರನೋ? ಹಾಲಿ ಸಂಸದೆ ಸುಮಲತಾ ಅವರ ಮುಂದಿರುವ ಆಯ್ಕೆಗಳು ಏನು ಅಂತ ನೋಡ್ತಾ ಹೋಗೋದಾದ್ರೆ, ಅಭ್ಯರ್ಥಿ ಕುಮಾರಸ್ವಾಮಿ ಅಂತಲೇ ಬಹುತೇಕ ನಿಶ್ಚಿತ ಆಗಿದೆ. ಅವರನ್ನ ಬೆಂಬಲ ಮಾಡ್ತಾರೆ, ಬೆಂಬಲಿಸ್ತಾರ, ಪ್ರಚಾರಕ್ಕಿಳಿತಾರ ಅಥವಾ ತಟಸ್ಥವಾಗಿ ಉಳಿತಾರ? ಯಾವ ಪಕ್ಷಕ್ಕೂ ಬೆಂಬಲ ಕೊಡೋದೇ ಇಲ್ವಾ? ಕಾಂಗ್ರೆಸ್ ಜೆಡಿಎಸ್ನಿಂದ ಅಂತರ ಕಾಯ್ದುಕೊಳ್ಳೋದು, ಎಲ್ಲ ಸಾಧ್ಯತೆಗಳು ಸುಮಲತಾ ಅವರ ಮುಂದಿದೆ. ಯಾವ ಆಯ್ಕೆಯನ್ನ ಮಾಡ್ತಾರೆ ಸುಮಲತಾ? ಮಂಡ್ಯದಲ್ಲಿ ಕುಮಾರಸ್ವಾಮಿ ಸ್ಪರ್ಧೆ ನಿಶ್ಚಿತವಾಗಿದೆ. ಸಂಸದೆ ಸುಮಲತಾಗೆ ಬೇರೆ ಅವಕಾಶಗಳೂ ಇವೆ. ಬೆಳಗಾವಿಯಲ್ಲಿ ಮಾಜಿ ಸಿಎಂ BS ಯಡಿಯೂರಪ್ಪ ಕೊಟ್ಟಂತಹ ಹೇಳಿಕೆ ಅದು. ಸಮಾಧಾನದಿಂದ ಇದ್ರೆ ಮುಂದೆ ಅವಕಾಶಗಳು ಸಿಗುತ್ತವೆ. ಸುಮಲತಾ ಜೊತೆಗೆ ಇನ್ನೂ ಮಾತನಾಡಿಲ್ಲ, ಮಾತನಾಡ್ತೇನೆ. ಸುಮಲತಾಗೆ ಮಂಡ್ಯ ಬಿಜೆಪಿ ಟಿಕೆಟ್ ಮಿಸ್ ಆಗಿದೆ. ಆ ಬಗ್ಗೆ ಅವರ ಜೊತೆ ಇಲ್ಲಿಯವರೆಗೂ ಯಾವುದೇ ಮಾತುಕತೆ ಆಗಿಲ್ಲ. ಮುಂದೆ ಮಾತನಾಡ್ತೀನಿ. ಹಾಗಾದ್ರೆ ಮಂಡ್ಯ ಯುದ್ಧದಲ್ಲಿ ಸಂಧಾನ ಆಗತ್ತಾ, ಸಮರ ಆಗತ್ತಾ? ಮತ್ತೊಂದ್ಸರಿ ಪಕ್ಷೇತರ ಅಭ್ಯರ್ಥಿಯಾಗಿನೇ ಸುಮಲತಾ ಅವರು ನಿಲ್ತಾರಾ? ಎಲ್ಲ ಪ್ರಶ್ನೆಗೆ ಇವತ್ತು ಸಂಜೆ ಸಭೆಯ ನಂತರ ಉತ್ತರ ಸಿಗ್ಬೋದು. ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ಮಂಡ್ಯದಲ್ಲಿ ಈಗ ಬಹುಪಾಲು ಕುಮಾರಸ್ವಾಮಿ ಅವರು ನಿಲ್ಲೋದು ಅಂತ ನಿಶ್ಚಯ ಆಗಿರೋದ್ರಿಂದ ಸುಮಲತಾ ಅವರಿಗೆ ಬೇರೆ ಅವಕಾಶಗಳಿದೆ ಬೇಕಾದಷ್ಟು. ಡೆಲ್ಲಿನವರು ಕರೆದು ಮಾತಾಡ್ತಾರೆ. ಅವರು ಸಮಾಧಾನದಿದ್ದರೆ ಮುಂದೆ ಅವರು ಸೂಕ್ತವಾದ ಒಂದು ಸ್ಥಾನವನ್ನು ಕೊಡೋಕ್ಕೆ ಪ್ರಾಮಾಣಿಕತೆ ಸುಮಲತಾ ಅವ್ರ ಜೊತೆಗೆ ಏನಾದರೂ ಮಾತುಕತೆ ಆಗಿದೆ? ಸಿಕ್ಕಿಲ್ಲ. ಎಲ್ಲಿಯವರು ಮಾತಾಡಿದ್ದಾರೆ. ಮತ್ತೊಮ್ಮೆ ನಾನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.